ಕಂಡು ಕೇಳರಿಯದ ರಣಭೀಕರ ಪ್ರವಾಹಕ್ಕೆ ಕೊಡಗು ತತ್ತರಿಸಿ ಹೋಗಿದೆ. ಕಣ್ಣೆದುರೇ ಮನೆ, ತೋಟ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಜೀವ ಉಳಿಸಿಕೊಂಡ್ರೆ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಪ್ರಕೃತಿ ಮುಳಿದು ಹೋಗಿದೆ. ಇನ್ನು ಪ್ರವಾಹದ ನಡುವೆಯೇ ಮಡಿಕೇರಿಯ ಮುಕೋಡ್ಲುವಿನ 15 ಮಂದಿ ಕುಟುಂಬವೊಂದು ಬೆಟ್ಟ ಗುಡ್ಡಗಳನ್ನು ದಾಟಿ ಮೈಸೂರಿಗೆ ಬಂದಿಳಿದಿದೆ. ತಮ್ಮ ಜೀವಮಾನದಲ್ಲೇ ಅತ್ಯಂತ ಭೀಕರ ಪ್ರಳಯದ ಬಗ್ಗೆ ಬಚಾವಾದ ಆ ಕುಟುಂಬಸ್ಥರು ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಕಷ್ಟದಲ್ಲಿ ಸಿಕ್ಕಿದ್ದು ಒಂದು ದಿನ ಫಸ್ಟ್ ಡೇನೆ ಮಳೆ ಹೊಡೆದಾಗನೇ ಫುಲ್ ನಮ್ಮ ಮನೆ ಹಿಂದೆನೇ ಫುಲ್ ಬರೆ ಅಂದರೆ ಮನೆ ಪಕ್ಕದಲ್ಲಿ ದೊಡ್ಡ ಬರೆ ಇದೆ, ಅದೆಲ್ಲ ಬಂದುಬಿಟ್ಟು ಭೂಕುಸಿತ ಆಗಿ ಮನೆಯೊಳಗೆಲ್ಲ ನೀರು ಬಂದಿತ್ತು. ಮತ್ತು ಪೈಪ್ ಅದು ಹಾಕಿ ನೀರನ್ನು ಹೊರಗಡೆ ಬೀಳಿಸಿ ರಾತ್ರಿ ಇಡೀ ಡೋರ್ ಓಪನ್ನೇ ಹಾಗೆ ಮಲ್ಕೊಳ್ಳೋದು. ನೀರು ಬಂದಾಗ ಅದನ್ನು ಮತ್ತೆ ಹೊರಗೆ ಚೆಲ್ಲೋದು. ಹಾಗೆ ಅಲ್ಲಿಂದ 4 ದಿನ ಹಾಗೆ ಹೇಗೂ ಅಡ್ಜಸ್ಟ್ ಮಾಡಿ ಮತ್ತೆ ಮಳೆ ಜೋರಾದಾಗ ಹೊಳೆ ಎಲ್ಲ ಬ್ಲಾಕ್ ಆಯಿತು. ಅಲ್ಲಿಂದ ದೊಡ್ಡ ದೊಡ್ಡ ಬರೆ ಕುಸಿತ ಸ್ಟಾರ್ಟ್ ಆಯಿತು. ಗುಡ್ಡನೇ ಬಂದ್ಬಿಡೋದು, ಬೆಟ್ಟನೇ ಬಂದ್ಬಿಡೋದು ಫುಲ್. ಹೊಳೆಗೆ ಅಡ್ಡವಾಗಿ ಬರೋದು, ಹೊಳೆನೇ ಬೇರೆ ಕಡೆ ತಿರುಗೋಗಿದೆ. ಮತ್ತು ಸೇತುವೆಗಳಿಗೆಲ್ಲ ಮರ ಮತ್ತು ಮಣ್ಣು ಎಲ್ಲ ಇದಾಕೊಂಡು ನೀರು ಹರಿಯೋದು ನಿಂತ್ಬಿಟ್ಟು ಎಲ್ಲ ನಾವು ಹೋಗೋ ದಾರಿಯಲ್ಲೇ ನಿಂತುಬಿಟ್ಟಿದೆ ನೀರೆಲ್ಲ. ಪುನಃ ಹೊಸ ಜೀವನ ಶುರು ಮಾಡಬೇಕಂದ್ರೂ ತುಂಬಾ ಕಷ್ಟ ಇದೆ. ನಮ್ಮ ಇಡೀ ಊರು ಖಾಲಿ ಮಾಡ್ಕೊಂಡು ಬಂದುಬಿಟ್ಟಿದೆ. ನಾವು ಭಾಳ ಕಷ್ಟಪಟ್ಟಿದ್ದೀವಿ. ನಮ್ಮಲ್ಲಿ ಬರೆ ಕುಸಿತ, ತೋಟ ಹೋಗೋದು ಎಲ್ಲ ಭಾಳ ಇದಾಗಿದೆ. ಈ 3 ದಿವಸದಿಂದ ನಮಗೆ ಊಟ ಯಾವುದಿಲ್ಲ. ನಾವು ರವಿ ಕುಶಲಪ್ಪ ಅವ್ರ ಮನೆಯಲ್ಲಿ ಹೊಸ ಇದ್ದು ಮಾಜಿ ಅಧ್ಯಕ್ಷರ ಇದರಲ್ಲಿ ನಮಗೆ ಒಂದು ಹೊತ್ತು ಊಟ ಮಾತ್ರ ಸಿಗ್ತಾಯಿತ್ತು. ಅಂದರೆ ನಮ್ಮ ಜೊತೆಯಲ್ಲಿ ಹೆಚ್ಚು ಕಮ್ಮಿ ಒಂದು 100-150 ಜನರು ಇದ್ದರು. ನಾವು ಒಂಥರ ಗಂಜಿ ಕೇಂದ್ರ ಥರನೇ ಮಾಡಿದ್ವಿ ಅಲ್ಲಿ.